ನಾನ್ ಮಾಡ್ತೀನಿ ಗೆಲಿ ತೋರಿಸ್ತೀನಿ ರಾಜಕೀಯ ಗಲಿ ಬಿಲಿ. ಸಿಂಕು ನಾನ್ ಸಿಂಕು ಕಾರ್ಯಕ್ರಮ ಶುರು ಮಾಡ. ಗಿಲಿ ಗಿಲಿ ಪಾಲಿಟಿಕ್ಸ್ಗೆ ಸ್ವಾಗತ ಸುಸ್ವಾಗತ. ವೆಲ್ಕಮ್. ನಾನ್ ಸಿಂಕು ಹೇಳಿ ಸಿಂಕು, ಈ ರಾಜ್ಯದಲ್ಲಿ ಏನ್ ನಡೀತಾ ಇದೆ? ಅಯ್ಯೋ ಯಾಕೆ ಕೇಳ್ತೀರಾ? ರಾಜಕೀಯಗಳು, ಪಾಲಿಟಿಕ್ಸ್ಗಳು, ಹೂ ಪಕ್ಷಗಳು, ತೆನೆ ಪಕ್ಷಗಳು, ಕೈ ಪಕ್ಷಗಳು, ಆ ಪಕ್ಷದಿಂದ ಈ ಪಕ್ಷಕ್ಕೆ ಬರ್ತಾರೆಗಳು, ಈ ಪಕ್ಷದಿಂದ ಆ ಪಕ್ಷಕ್ಕೆ ಹೋಗ್ತಾರೆಗಳು, ಬಿಸಿಲುಗಳು, ಬೆವರುಗಳು, ಎಸಿಗಳು, ಫ್ಯಾನ್ಗಳು, ಕೂಲರ್ಗಳು, ಸೆಲ್ಲಿಂಗ್ಗಳು. ಸಾಕು ನಿನ್ನ ಗುಳುಗುಳನ್ನ ನಿಲ್ಸ್ಬಿಡು. ನನ್ನ ಹೊಟ್ಟೆಯಲ್ಲಿ ಗಲಗಲ ಅಂತ ಮಾಡ್ತದೆ. ಈಗ ರಾಜಕೀಯದ ಬಗ್ಗೆ ಮಾತಾಡಕ್ಕೆ ಯಾವ ಚೀಫ್ ಗೆಸ್ಟ್ ಬರ್ತಾ ಇದ್ದಾರೆ? ಮಟನ್ ಚಿಪ್ಸ್, ಕಬಾಬ್ ಚಿಪ್ಸ್, ಮಟನ್ ಚಾಪ್ಸ್, ಬೋಟಿ ಫ್ರೈ, ಮಸಾಲಾ ಫ್ರೈ. ಮಿಲ್ಟ್ರಿ ವೋಟ್ರು ರಾಮಣ್ಣನ? ನಮ್ಮ ಚಾಮರಾಜಪೇಟೆಯ ಸಮೀರಣ್ಣ. ಹಂಗಾದ್ರೆ ಸ್ಟಾರ್ಟ್ ಬೀಜೆ. ಬ್ರಹ್ಮಂಗೆ ತಲ್ಕೆಟ್ಟು ಮಾಡ್ದ ಮನುಷ್ಯನ್ ಜನ್ಮನ್ನ. ನಾನು ಬಂದ ತಕ್ಷಣ ನಾನು ಕಂಜಾಜೇಶ ಬ್ರದರ್ ಅಂತ ಹೇಳ್ಬೇಕು. ಇಬ್ರು ಸೇರಿ ಒಂದೇ ಸರಿ ಕಂಜಾಜೇಶ ಬ್ರದರ್ ಅಂತಿರಲ್ಲ, ಏನ್ ಸಮಾಚಾರ? ಅದು ಏನಂದ್ರೆ ನನಗೆ ಸ್ವಲ್ಪ ನಾಚಿಕೆ ಆಗುತ್ತೆ. ನೀನು ಹೇಳು. ಹಚ್ಕೊತಾ ಇದೆಯಾ ನೀನು? ನನ್ಗೆ ಯಾಕೋ ಸ್ವಲ್ಪ ಭಯ ಆಗ್ತಾ ಇದೆ. ನಿನ್ ಜನ್ಮಕ್ಕೆ ಅದೇನಂತ ಹೇಳೋದಕ್ಕೆ ಅವ್ನಿಗೆ ನಾಚಿಕೆ, ಹೆಂಗೆ ಭಯ? ಏನ್ರಿ ಎಂತ ವಿಷಯ? ಈ ವಯಸ್ಸಲ್ಲಿ ನನ್ಗೇನಾದ್ರು ಹೆಣ್ಣು ನೋಡ್ತಾ ಇದ್ದೀರಾ? ಜನ್ಮಕ್ಕೆ ನನ್ಗೆ ಈಗ ಮೊಮ್ಮಕ್ಕಳು ಬರೋ ವಯಸ್ಸರಿ, ಮೊಮ್ಮಕ್ಕಳು ಬಂದಿದ್ದೇವೆ. ಹುಡುಗ, ನೀವು ಆದಷ್ಟು ಬೇಗ ದೊಡ್ಡಗೌಡ್ರ ಪಕ್ಷಕ್ಕೆ ಹೋಗ್ತೀರಂತ ಎಲ್ಲ ಸುದ್ದಿ ಆಡ್ತಾ ಇದೆ. ಜನ್ಮಕ್ಕೆ ಯಾರು ಮುನ್ಸ್ವಾಮಿ ನೀನಾಯ್ತಾ? ದೇವರೊಳಗೆ ಮಾಡ್ತಾನ ನಿಂಗೆ? ಜನ್ಮಕ್ಕೆ ಹೋಗು. ಅಲ್ಲ, ನೀವು ಅದೇ ಪಕ್ಷದಿಂದ ಹೊರಗೆ ಬಂದು ಈಗ ಮತ್ತೆ ಅದೇ ಪಕ್ಷಕ್ಕೆ ಹೋಗ್ತಿದ್ದೀರಲ್ಲ, ಯಾಕೆ? ಮರಳಿ ಮನಸ್ಸಾಗಿದೆಯಾ? ಮರಳಿ ಮನಸ್ಸಾಗಿ ಜನ್ಮಕ್ಕೆ ಹೇಳೋದನ್ನ ಕೇಳಿಸ್ಕೋಬೇಕ್ರಿ. ನಾನು ಹೇಳ್ತಾ ಇದ್ದೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಫಸ್ಟು ಮೈಂಡನ್ನ ಕೂಲ್ ಮಾಡ್ಕೋಬೇಕು. ಕೂಲ್ ಕೂಲ್ ಕೂಲ್. ಏನ್ ಹೇಳ್ತಾ ಇದ್ದೀರಾ? ಎಲ್ಲರೂ ಕೇಳ್ತಾ ಇದ್ದಾರೆ ನನ್ನ. ದೊಡ್ಡಗೌಡ್ರ ಪಕ್ಷಕ್ಕೆ ನೀವು ಹೋಗ್ತಾ ಇದ್ದೀರಾ, ರಾಜೀನಾಮೆ ನಿಮಗೆ ಕೊಡ್ತಾರೆ, ನೀವು ಅಲ್ಲಿ ಹೋಗಿ ಜಾಯ್ನ್ ಆಗ್ತಾ ಇದ್ದೀರಾ. ಕೆಲವ್ರು ಕೇಳ್ತಾರೆ ಹೋಗ್ತಾ ಇದ್ದೀರಾ ಅಂತ. ಅದೇ ಕೆಲವ್ರು ಕೇಳ್ತಾರೆ, ಹೇಳ್ತಾರೆ ನೋಡ್ರಿ, ನಾನು ಹೇಳ್ತಾ ಇದ್ದೀನಿ ಸಿಸ್ಟರ್ ಬ್ರದರ್ ಅವರು ಕೋಯಲೇಷನ್ ಆಗಿತ್ತು ನಮ್ದು ಕೈ ಪಕ್ಷ ತೆನೆ ಪಕ್ಷ. ಆಗ್ಲೂ ನನಗೆ 3 ಪೋರ್ಟ್ಫೋಲಿಯೋ ಕೊಟ್ಟಿದ್ರು ನಮ್ಮ ಪಕ್ಷ, ಕೈ ಪಕ್ಷ. ಇನ್ನೊಂದು ಹೇಳ್ತೀನಿ ಕೇಳಿಸ್ಕೊಳ್ರಿ. ಈಗ ಪ್ರೆಸೆಂಟು ನಮ್ಮ ಟಗರು ರಾಮಯ್ಯ ಅವರ ಒಂದು ಅಧ್ಯಕ್ಷತೆಯಲ್ಲಿ, ಅವರ ಸರ್ಕಾರದಲ್ಲಿ ನಮ್ದು ಕೈ ಪಕ್ಷದಲ್ಲಿ ನನಗೆ 5 ಪೋರ್ಟ್ಫೋಲಿಯೋ ಕೊಟ್ಟಿದ್ದಾರೆ. ಇವತ್ತಿಗೂ ನಾನು 5 ಪೋರ್ಟ್ಫೋಲಿಯೋ ಹ್ಯಾಂಡಲ್ ಮಾಡ್ತಾ ಇದ್ದೀನಿ ರೀ. ಇಷ್ಟೆಲ್ಲ ಜವಾಬ್ದಾರಿ ಇರುವಂತ ಕೈ ಪಕ್ಷ ಬಿಟ್ಟು ನಾನು ತೆನೆ ಪಕ್ಷ ಹೋಗ್ತೀನ? ನಿಮ್ಗೆ ಯಾರು ಹೇಳಿದ್ದು? ನಿನ್ ಜನ್ಮಕ್ಕೆ ಈಗ ಪೋರ್ಟ್ಫೋಲಿಯೋ ಅಂತ ಹೇಳಿದ್ರಲ್ಲ, ಮಕ್ಕಳಿಗೆ ಪೋಲಿಯೋ ಹಾಕಕ್ ಹೋಗ್ತೀರಾ ನೀವು? ನಿನ್ ಜನ್ಮಕ್ಕೆ ಸರಿಯಾಗಿ ಅರ್ಥ ಮಾಡ್ಕೋಬೇಕ್ರಿ. ಪೋರ್ಟ್ಫೋಲಿಯೋ ಅಂತಂದ್ರೆ ಖಾತೆಗಳು. ನಮ್ದು ಭಾಷೆ ಅದು ರಾಜಕೀಯ ಭಾಷೆ ಅಷ್ಟೇ. ಪೋರ್ಟ್ಫೋಲಿಯೋಗಳು ಅಂದ್ರೆ ರಾಜಕೀಯ ಭಾಷೆಯಲ್ಲಿ ನಾವು ಏನಪ್ಪ ಹೇಳೋದು ಅಂದ್ರೆ, ಪೋರ್ಟ್ಫೋಲಿಯೋ ಅಂದ್ರೆ ನಮ್ಗೆ ಇಷ್ಟೊಂದು ಖಾತೆ ಕೊಟ್ಟಿದ್ದಾರೆ, ಅದನ್ನ ನಾವು ಮಾಡ್ತಾ ಇದೀವಿ. ನಮ್ದು ಯಾವುದು ಇಲ್ಲ ರೀ. ನಮ್ದು ಕೈ ಪಕ್ಷ ರಾಮಯ್ಯ ಅವ್ರು ಇರೋದ್ರಿಂದ, ಅವ್ರು ರಾಮನ್ ಥರ, ನಾನು ಹನುಮಂತ ಥರ. ನಾನು ಯಾವತ್ತು ಹೇಳಿದ್ದೀನಿ, ನಂದು ಹೃದಯ ಬಗದ್ರೆ ಅಲ್ಲಿ ರಾಮಯ್ಯ ಕಾಣ್ತಾರೆ ಅಂತ. ಮೀಟ್ರ್ ಬೇಕ್ರಿ, ಕರೆಕ್ಟಾಗಿರೋದು ಯಾವತ್ತು. ಹುಡುಗ, ನೀವು ಆ ತೆನೆ ಪಕ್ಷಕ್ಕೆ ಹೋಗಿ ಸಾಲಕ್ಕೆ ಬಂದಿದ್ರಂತ, ಶಾಲೆ ಯಾಕೆ ಬಂದಿದ್ರಂತ ಒಂದು ಸುದ್ದಿ ಆಡ್ತಾ ಇದೆ. ಇದು ನಿಜಾನ? ಜನ್ಮಕ್ಕೆ ನಾನು ಎಚ್ಚರಿ ಹೇಳೋದು ತಲೆವಾ, ನನ್ನ ತಲೆ ಚಿಟ್ಟಿಡಿಸ್ತಾ ಇದ್ದ ನೀನು. ತಲೆವಂತ ಸುಮ್ಮನೆ ಗೊತ್ತೇ ಅಲ್ಲೇನು, ಎಲ್ಲ ಗೊತ್ತು ಅಂತ. ನಮ್ದು ಸದಕೋಕಿಲ್ಲ ಮಹಾರಾಜ ಹೇಳ್ತಾರಲ್ಲ, ಚೀಕಳ್ಳ ಮಾತ್ರ ಹಿಂಗಂತ ಇದೆಯಾ? ದೇವರಲ್ಲಿ ಮಾತಾಡ ನಿಂಗೆ. ನೋಡ್ರಿ ಕೇಳಿಸ್ಕೊಳ್ರಿ, ನಾನು ಹೇಳ್ತಾ ಇದ್ದೀನಿ, ಗುಂಡಿನ ಮತ್ತೆ ಅಳತೆ ಮೀರಿದರೆ ಆಪತ್ತು ಅಂತ ರಾಮಕೃಷ್ಣ ಸಿನಿಮಾ ಡೈಲಾಗ್ ಅದು. ನಮ್ಮದ್ರಲ್ಲಿ ನಮ್ಮ ರಾಜಕೀಯ ಗತ್ತೆ ಗಮ್ಮತ್ತು, ಅಳತೆ ಮೀರಿದರೆ ಆಪತ್ತು. ನೋಡಿ, ಪಕ್ಷ ವಿರೋಧಿ ಚಟುವಟಿಕೆ ನಾವು ಮಾಡೋದು ಇಲ್ಲ. ನಾನು ಕೇರಳ ಹೋಗಿದ್ದೆ, ನಂದು ಕೈ ಪಕ್ಷ ಪ್ರಚಾರಕ್ಕೆ ಹೋಗಿದ್ದೆ. ವೆಸ್ಟ್ ಬೆಂಗಾಲ್ ಹೋಗಿದ್ದೆ, ಕೈ ಪಕ್ಷ ಪ್ರಚಾರಕ್ಕೆ ಹೋಗಿದ್ದೆ. ತಮಿಳುನಾಡು ಹೋಗಿದ್ದೆ ರೀ, ಅಲ್ಲೂ ಅಷ್ಟೇ ನಮ್ಮ ಕೈ ಪಕ್ಷ ಪ್ರಚಾರ. ನಮ್ದು MDK ಕನ್ನಡಕ, ಅದು ಮಾಸ್ಟರ್ ಚಾಲನ್ ಅವ್ರ ಜೊತೆ ಹೋಗಿದ್ದೆ ರೀ. ಸೆಕೆಂಡ್ ಕೊಟ್ಟು ಬಂದೆ, ಕಂಜಾಜೇಷನ್ ಬಂದಂತೆ ಎಲ್ಲ ಕಡೆ ನಂದು ಪಕ್ಷ. ತಮಿಳು ಮಾತಾಡ್ತೀರ ನೀವು ಅಲ್ಲಿ? ಮಾತಾಡ್ತೀನಿ ರೀ, ಆದ್ರೆ ತಮಿಳ್ನಾಡಿಗೆ ಹೋದಾಗ ತಮಿಳ್ ಮಾತಾಡ್ತೀನಿ. ಅಲ್ಲಿ ಗೌರವ ಕೊಡ್ಬೇಕು ನಾವು. ನಾವು ಕರ್ನಾಟಕದಲ್ಲಿ ಇದ್ದೀವಿ, ಕನ್ನಡ ಮಾತಾಡ್ಬೇಕಷ್ಟೇ. ಇಲ್ಲಿ ಕರ್ನಾಟಕ ಬಂದ್ಮೇಲೆ ಕನ್ನಡ ಮಾತಾಡ್ಬೇಕು.
ಸುಮ್ಮನೆ ಬಂದು ಹೆಡ್ಲೈನ್ ಹೇಳೋದಲ್ಲ, ಅವ್ರು ಕರ್ಕೊಂಬಂದು ಹೇಳ್ತಾರೆ ಕರ್ನಾಟಕಕ್ಕೆ. ಯಾರು ಅವರು ಹೂಪಕ್ಷ ಹೈಕಮಾಂಡ್ ಕರ್ಕೊಂಬಂದ್ಬಿಟ್ಟು ನಿಲ್ಸ್ಬಿಟ್ಟು ಹೇಳಿಸ್ತಾರೆ ಏನಂತ, ಎಲ್ಲ ಕನ್ನಡಿಗರಿಗೂ ನಮಸ್ಕಾರಗಳು. ಇಷ್ಟೇ ಇಷ್ಟೇ ರೀ. ಒಂದು ಲೈನ್ ಎಷ್ಟು ಚಪ್ಪಳೆ ತಟ್ಬಿಡು, ಆಮೇಲೆಲ್ಲ ಪೂರಾ ಹಿಂದಿ ಹಿಂದಿ ಹಿಂದಿ. ಆದ್ರೆ ನಾನಂಗಲ್ಲ ರೀ. ವೆಸ್ಟ್ ಬೆಂಗಾಲ್ಗೆ ಹೋದ್ರೆ ಬೆಂಗಾಲಿ ಭಾಷೆ ಕಲಿತು ಮಾತಾಡ್ತೀನಿ. ಮಾತಾಡ್ತಾ ಇದ್ದೆ, ಅವರೇ ಬೇಡ ಹಿಂದಿ ಮಾತಾಡಿ ಅಂದ್ರು. ಎಲ್ಲರಿಗೂ ಗೊತ್ತಾಗುತ್ತಲ್ಲ. ತಮಿಳ್ನಾಡ್ಗೆ ಹೋದೆ, ಹಂಗೆ ಮಾತಾಡಿದ್ದು ತಮಿಳು ಒಂದು 2 ಲೈನು. ತಮಿಳ್ ಏನಿದೆ ಗೊತ್ತಾ? ನನ್ರಿ ವಣಕ್ಕಂ ಹೇಳಿದ್ರಾ? ಅದಷ್ಟೇ ಅಲ್ಲ ರೀ, ನನ್ರಿ ವಣಕಂ ಜೊತೆ ಪೋಯ್ಟುವರೆ ಒಳಿ ತನಿಯಾ ಒಳಿ. ಹಂಗಂದ್ರೆ ಚಪ್ಪಾಳೆ ಈಗ ನೀವು ಉತ್ತರ ಕರ್ನಾಟಕಕ್ಕೆ ಬಂದ್ರೆ ಯಾವ ಭಾಷೆ ಮಾತಾಡ್ತೀರಿ ರೀ? ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಮಧ್ಯ ಕರ್ನಾಟಕ ಎಲ್ಲ ನಮ್ದೇ ರೀ. ಕನ್ನಡ ಮಾತಾಡ್ಬೇಕಷ್ಟೇ. ಕನ್ನಡ ಮಾತಾಡ್ತೀರಿ, ಅಲ್ಲಿ ಸೊಗಡು ಬೇರೆ ಇರುತ್ತಲ್ಲ, ಅದಕ್ಕೆ ಹೆಂಗ್ ಮಾತಾಡ್ತೀರಿ? ಗೊತ್ತು ರೀ. ಉತ್ತರ ಕರ್ನಾಟಕದವ್ರು ಬಂದು ಬೆಂಗಳೂರು ಭಾಷೆ ಮಾತಾಡಿದ್ರೆ ಎಷ್ಟು ಚೆನ್ನಾಗಿ ಕಾಣಲ್ಲ. ಅದು ಉತ್ತರ ಕರ್ನಾಟಕದಲ್ಲೇ ಮಾತಾಡ್ಬೇಕು ಅವರು, ಆಗ ಚೆನ್ನಾಗಿ ಕಾಣಿಸುತ್ತೆ. ಹೊಚ್ಚ ಭಾಷೆ ರೀ ಉತ್ತರ ಕರ್ನಾಟಕ ಭಾಷೆ, ಹಂಗೆ ಮಾತಾಡ್ಬೇಕು ಕನ್ನಡ. ಅದು ನಮ್ಗೆ ಇಷ್ಟ ಆಗುತ್ತೆ. ನನಗೆ ಅನಿಸ್ತಾ ಐತೆ, ಏನ್ ಅನಿಸ್ತಾ ಇದೆ? ಇವರು ಯಾವುದೇ ಕಾರಣಕ್ಕೂ ತೆನೆ ಪಕ್ಷಕ್ಕೆ ಹೋಗಲ್ಲ 100% ನಾನು ಯಾವುದೇ ಪಕ್ಷಕ್ಕೆ ಹೋಗಲ್ಲ. ನಾನು CM ಕ್ಯಾಂಡಿಡೇಟ್, ನನ್ನ ಕೈ ಪಕ್ಷದಲ್ಲಿ CM ಕ್ಯಾಂಡಿಡೇಟ್ ನಾನು. ಒಂದೊಂದು ದಿನ ಗ್ಯಾರಂಟಿ ನನಗೆ ಕೈ ಪಕ್ಷದಲ್ಲಿ ಮುಂದೊಂದು ದಿನ ಟಿಕೆಟ್ ಕೊಟ್ಟೆ ಕೊಡ್ತಾರೆ. ನನ್ನ ಪಕ್ಷದಲ್ಲಿ ನನಗೆ ಎಷ್ಟೊಂದು ಸ್ಥಾನಮಾನ ಇದೆ. ಯಾಕೆ ಎಲ್ಲೆಲ್ಲ ನಗ್ತಾ ಇದೆಯಾ? ನೀವು ಫ್ರಂಟಲ್ಲಿ ನಗ್ತಾ ಇಲ್ಲ, ಎಲ್ಲೆಲ್ಲೋ ನಗ್ತಾ ಇದ್ದಾರೆ. ಕೊಡ್ತಾರೆ ನಿಮಗೆ ಟಿಕೆಟ್ ಕೊಡ್ತಾರೆ. ಟಿಕೆಟ್ ಪಕ್ಕ ಯಾವ್ದೇಳು? ದಾವಣಗೆರೆ ರಿಸಲ್ಟ್ ಏನಾದರೂ ಉಲ್ಟಾ ಪಲ್ಟಾ ಆಯ್ತು ಅಂದ್ರೆ ಕೈ ಪಕ್ಷದವರು ಪಂಚಲಿಂಗೇಶ್ವರ ಬಸ್ ಟಿಕೆಟ್ ಮಾಡಿ ಗೌಡ್ರ ಮನೆಗೆ ಕಳಿಸೇ ಬಿಡ್ತಾರೆ. ಕಿಚನ್ ಬಿಲ್ಡಪ್ ತಗೊಂಡ ನೀನು. ಕೇಳ್ಸ್ಕೊಳ್ರಿ ರೀ, ಎಲ್ಲೋದ್ರು ಬರೀ ತೆನೆ ಪಕ್ಷಕ್ಕೆ ಹೋಗ್ತೀರಾ, ದೊಡ್ಡ ಗೌಡ್ರ ಮನೆಗೆ ಹೋಗ್ತೀರಾ, ಇದೇ ಆಗ್ಬಿಟ್ಟಿದೆ ರೀ. ಇದನ್ನ ಕೇಳಿ ನಾನು ಹೆಂಗಾಗ್ಬಿಟ್ಟಿದ್ದೀನಿ ಅಂತಂದ್ರೆ, ಬರಿಗಣ್ಣಿನಿಂದ ಸೂರ್ಯ ಅಲ್ಲ, ಫ್ಲೈಟ್ ಆಡ್ತಾ ಇದ್ರೆ ನೋಡಬಲ್ಲೆ, ರೈಲ್ ಬರ್ದಿಲ್ಲೋ ಟ್ರ್ಯಾಕ್ ಮೇಲೆ ಕೂತ್ಕೊಂಡು ಗಂಟೆ ಗಟ್ಲೆ ಪುಸ್ತಕ ಓದಬಲ್ಲೆ, ಮುಳ್ಳಿಲ್ದಿರೋ ಮೀನ ಅಂತ ತಿನ್ನಬಲ್ಲೆ. ಅಷ್ಟೇ ಯಾಕ್ರಿ, ಐಸ್ ಹಾಕ್ತಾ ಇರೋ ವಾಟರ್ನ ಈ ಬೇಸಿಗೆನಲ್ಲಿ 2.5 ಲೀಟರ್ ಗಟ್ಕಟ ಅಂತ ಕುಡಿಯಬಲ್ಲೆ. ಆದರೆ ಅದ್ರ ಜೊತೆ ಈ ನನ್ನ ಬಲಗೈಯಿಂದ ದಾನ ಧರ್ಮ ಎಲ್ಲ ಮಾಡಬಲ್ಲೆ, ಎಡಗಡೆ ಕೈಯಿಂದ ಸೆಲ್ಯೂಟ್ನು ಮಾಡಬಲ್ಲೆ. ಆದರೆ ತೆನೆ ಪಕ್ಷಿಗೆ ಹೋಗ್ತಾ ಇದ್ದೀರಾ, ದೊಡ್ಡ ಗೌಡ್ರ ಮನೆಗೆ ಹೋಗ್ತಾ ಇದ್ದೀರಾ, ಇಂಥ ಮಾತುಗಳನ್ನ ಮಾತ್ರ ಸಹಿಸಲಾರೆ. ನಿನ್ ಜನ್ಮಕ್ಕೆ ಯಾವುದೇ ಕಾರಣಕ್ಕೂ ಇಲ್ಲ ರೀ. ನಾನು ಅದನ್ನ ಹೇಳಿದ್ದೀನಿ, ಅಲ್ಲಿಗೆ ಹೋಗ್ತಾ ಇದ್ದೀರಾ ಅಂತಂದ್ರೆ ನಾನು ಹೇಳಿದೆ ನಿನ್ ಜನ್ಮಕ್ಕೆ, ನಿನ್ ಜನ್ಮಕ್ಕೆ ಅಂತ. ಇನ್ನೊಂದ್ಸರಿ ಏನಾದ್ರು ನೀವು ಪಕ್ಷ ಬಿಟ್ಟು ಆ ಕಡೆ ಹೋಗ್ತೀರಾ ಈ ಕಡೆ ಹೋಗ್ತೀರಾ ಅಂತಂದ್ರೆ ನಿಮ್ಗೆ ನಾನು ಹೇಳ್ದಲ್ಲ ಬಾಯ್ಲಿ, ನಿನ್ ಜನ್ಮಕ್ಕೆ. ಸರ್